ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ 2025ರಿಂದ 2030ರವರೆಗಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಜನವರಿ 19, 2025ರಂದು ಜರುಗುವ ಚುನಾವಣೆಯಲ್ಲಿ 19 ಸ್ಥಾನಗಳಿಗೆ ಬೆಲ್ಟ್ನೊಂದಿಗೆ ಸ್ಪರ್ಧಿಸಿರುವ ವಿವಿಧ ಕ್ಷೇತ್ರದ 16 ಅಭ್ಯರ್ಥಿಗಳು ದಿನಾಂಕ ಜನವರಿ 9, 2025ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದ ಪಟ್ಟಣದ ಬಸವಮಂಟಪದಿಂದ ಡೊಳ್ಳು ವಾದ್ಯ ಮೇಳ ಹಾಗೂ ಸಾವಿರಾರು ಬೆಂಬಲಿಗರ ಉಪಸ್ಥಿತಿಯಲ್ಲಿ ಮತಯಾಚನೆಯೊಂದಿಗೆ ಹೊರಟ ಅಬ್ಬರದ ಮೆರವಣಿಗೆಯು ಪಟ್ಟಣದ ರಾಣಿ ಚೆನ್ನಮ್ಮ ವೃತ್ತ, ಲಿಂಗದಕಟ್ಟೆ, ಶ್ರೀಸಂಗಮೇಶ್ವರ ದೇವಸ್ಥಾನದ ಮಾರ್ಗವಾಗಿ ಮಾರುಕಟ್ಟೆ ಮೂಲಕ ವಿಯಮವೃತ್ತಕ್ಕೆ ತಲುಪಿ ಶ್ರೀವಿಜಯ ಮಹಾಂತ ಶ್ರೀಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ನಂತರ ಬ್ಯಾಂಕಿನ ಕಾರ್ಯಾಲಯಕ್ಕೆ ಬಂದು ಚುನಾವಣಾ ಸಹಾಯಕಾಧಿಕಾರಿ RN ಗಂಟೆಯವರಿಗೆ ನಾಮಪತ್ರ ಸಲ್ಲಿಸಿದರು. ಏತನ್ಮಧ್ಯೆ ಮೆರವಣಿಗೆ ಹೊರಡುವ ಪೂರ್ವದಲ್ಲಿ ಬಸವಮಂಟಪಾವರಣದಲ್ಲಿ ಅಭ್ಯರ್ಥಿಗಳಾದ ರಾಜಕುಮಾರ ಬಾದವಾಡಗಿ ಹಾಗೂ ಮಹಾಂತೇಶ ವಾರಿಯರು ಬೆಲ್ಟಿನ ಎಲ್ಲ ಅಭ್ಯರ್ಥಿಗಳ ಪರಿಚಯಿಸುತ್ತಾ ಮಾತನಾಡಿ, ಬ್ಯಾಂಕ್ ತಮ್ಮ ಅಧಿಕಾರಾವಧಿಯಲ್ಲಿ 45 ಲಕ್ಷದಿಂದಿದ್ದು 567 ಕೋಟಿ ಠೇವಣಿಯೊಂದಿಗೆ ಉತ್ತರ ಕರ್ನಾಟಕದಲ್ಲಿ ಪ್ರಗತಿಯ ಹಾದಿಯಲ್ಲಿ ದಾಪುಗಾಲು ಇಟ್ಟಿದೆ. ಹಾಗಾಗಿ ಬೆಲ್ಟ್ನೊಂದಿಗೆ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮ ಸೇವೆ ಮಾಡಲು ಸದಾವಕಾಶ ಕಲ್ಪಿಸಿಕೊಡಬೇಕೆಂದು ಕೋರಿದರು. ನಂತರ ಮತದಾನವು ಹುನಗುಂದ ಪಟ್ಟಣದ ಚಿತ್ತವಾಡಗಿ ರಸ್ತೆಯಲ್ಲಿರುವ VMSR ಕಾಲೇಜಿನಲ್ಲಿ ಬೆಳಗ್ಗೆ 9ರಿಂದ ಸಾಯಂಕಾಲ 4 ಗಂಟೆವರೆಗೆ ಜರುಗಲಿದೆ. ಹಾಗಾಗಿ ಮತದಾತರು ಮತದಾನಕ್ಕೆ ಬರುವಾಗ ಕಡ್ಡಾಯ ಬ್ಯಾಂಕಿನ ಗುರುತಿನ ಕಾರ್ಡನ್ನು ತಪ್ಪದೇ ತರಬೇಕು. ನಂತರ ಕ್ಷೇತ್ರವಾರು 6 ಮತಪತ್ರಿಕೆಗಳು ಪ್ರತ್ಯೇಕವಾಗಿದ್ದು ಪ್ರತ್ಯೇಕ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು. ನಂತರ ಬ್ಯಾಂಕಿನ ಕಾರ್ಯಾಲಯದಲ್ಲಿ ಸಾಮಾನ್ಯ ಕ್ಷೇತ್ರದ 13 ಸ್ಥಾನಗಳಿಗೆ ಬೆಲ್ಟ್ನೊಂದಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಲ್ಲಿ ಶಿವಾನಂದ ವಿಕಂಠಿ, ಶರಣಪ್ಪ ಬಿಹೊಸೂರ, ರವಿಎಂ ಹುಚನೂರ, ನೀಲಪ್ಪ ಎಫ್ ತಪೇಲಿ, ಮಲ್ಲಪ್ಪ ಎಂ ವೀರಾಪುರ, ಮಹಾಂತೇಶ ಎಮಾವಾರಿ, ರಾಜಕುಮಾರ ಬಿಬಾದವಾಡಗಿ, ಶ್ರೀಮತಿ ಶಕುಂತಲ ಎಸ್ ಬೆಲ್ಲದ, ನೀಲಪ್ಪ ಎಸ್ ಮುಕ್ಕಣ್ಣವರ ಬೆಲ್ಟಿನ ಹಾಗೂ ಹಿಂದುಳಿದ ಪ್ರವರ್ಗ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ನೂರಂದಗೌಡುರ್ಫ್ ಮುತ್ತಣ್ಣೆಂಕಲಗೋಡಿ ಹಾಗೂ ಒಂದು ಹಿಂದುಳಿದ ಪ್ರವರ್ಗ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ದೇವಪ್ಪ ಅಡಂಬಳ ಹಾಗೂ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಾದ ಶ್ರೀಮತಿ ಶಕುಂತಲ ಎಸ್ ಗಂಜಿಹಾಳ ಮತ್ತು ಶ್ರೀಮತಿ ಸುಜಾತಾ ಸಿನಾಗರಾಳ ಹಾಗೂ ಪರಿಶಿಷ್ಟ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ತಿರುಪತಿ ಎಚ್ ಕುಷ್ಟಗಿ ಹಾಗೂ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ಸೋಮಶೇಖರ್ ಎಚ್ ಬಲಕುಂದಿರು ಸೇರಿ ಎಲ್ಲ ಅಭ್ಯರ್ಥಿಗಳು ತಮ್ಮ ತಮ್ಮ ಬಂಧು ಬಳಗ ಹಾಗೂ ಪುರಸಭೆ ಮತ್ತು ಸಹಕಾರಿ ಸಂಘಗಳ ಸದಸ್ಯರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು. ಮತ್ತೊಂದೆಡೆ ಇಂದು ವಿವಿಧ ಕ್ಷೇತ್ರಗಳಿಗೆ 21 ನಾಮಪತ್ರ ಸಲ್ಲಿಕೆಯೊಂದಿಗೆ ಒಟ್ಟು ನಾಮಪತ್ರಗಳ ಸಂಖ್ಯೆ 59 ಕ್ಕೇರಿದೆ ಎಂದು ಚುನಾವಣಾಧಿಕಾರಿಗಳು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ತಾವೆಲ್ಲರೂ ಕೂಡಿಕೊಂಡು ನಮ್ಮ ಇಡೀ ಹುಣಗುಂದ ಮತ್ತು ಇಳಕಲ್ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀ ವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕಿನ ಎಲ್ಲ ಸದಸ್ಯರು ಮತ್ತು ಎಲ್ಲ ನಮ್ಮ ನಿರ್ದೇಶಕರ ಎಲ್ಲ ಸಂಬಂಧಿಕರು ಮತ್ತು ಎಲ್ಲರೂ ಬಂಧು ಮಿತ್ರರಿಗೆ ನಾನು ನಮ್ಮ ಆಡಳಿತ ಮಂಡಳಿಗೆ ಚುನಾವಣೆಗೆ ನಿಂತಿರ್ತಕ್ಕಂಥ ಎಲ್ಲ ನಿರ್ದೇಶಕ ಅಭ್ಯರ್ಥಿಗಳ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 25ರಿಂದ 2030ರವರೆಗಿನ ಆಡಳಿತ ಮಂಡಳಿಯ ಚುನಾವಣೆ ನಿರ್ದೇಶಕರ ಚುನಾವಣೆ ನಡೆದಿದ್ದು, ಈ ಒಂದು ಚುನಾವಣೆಯ ಅಭ್ಯರ್ಥಿಗಳ ಈ ಒಂದು ಹೆಸರುಗಳನ್ನ ನಮ್ಮ ವಿಜಯ ಮಹಾಂತೇಶ ಬ್ಯಾಂಕಿನ ಹಿರಿಯ ನಿರ್ದೇಶಕರು ವಕೀಲರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಮಹಾಂತೇಶ ಅವರಿ ಅವರು ಮಾತಾಡಬೇಕಂತ ಅವರಲ್ಲಿ ಎಲ್ಲ ಎರಡು ತಂದೆ ತಾಯಿಗಳಲ್ಲಿ ಶರಣಾರ್ಥಿಗಳನ್ನ ಅರ್ಪಿಸಿ ನಮ್ಮೊಂದಿಗೆ ಈ ಚುನಾವಣೆಯಲ್ಲಿ ಹುರಿಯಾಳರಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸ್ಪರ್ಧಾ ಬಂಧುಗಳೇ, ಈಗಾಗಲೇ
ನಾವು ಚುನಾವಣೆಯನ್ನು ನಡೆಸ್ತಿರ್ತಕ್ಕಂಥ ವಿಚಾರವನ್ನ ರಾಜ್ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ನಾವು ಒಟ್ಟು 16 ಜನ ಸ್ಪರ್ಧಿಸ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಅಭ್ಯರ್ಥಿಗಳ ಬಗ್ಗೆ ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೇನೆ ಬಂಧುಗಳು. ಪ್ರಥಮವಾಗಿ ಶಿವಾನಂದ ವಿರೂಪಾಕ್ಷ ಖಂಡಿಯವರು ಸಾಮಾನ್ಯ ಸ್ಥಾನದ ಅಭ್ಯರ್ಥಿಗಳ ಹೆಸರುಗಳನ್ನು ಹೇಳ್ತಾ ಇದ್ದೇನೆ. ಶರಣಪ್ಪ ಪರಮಪ್ಪ ಹೊಸೂರವರು, ಮೂರನೇದು ರವಿ ಮಹಾಂತಪ್ಪ ಹುಚ್ಚೂರವರು, ನೀಲಪ್ಪ ಫಕೀರಪ್ಪ ತಪೇಲಿಯವರು, ಮಲ್ಲಪ್ಪ ಮಲ್ಲೇಶಪ್ಪ ವೈರಾಪುರವರು, ಮಹಾಂತೇಶ್ ಮುರುಗಪ್ಪ ಅವಾಡಿ ನಾನು, ಇನ್ನು ಶಶಿಕಾಂತ್ ಹನುಮಂತಗೌಡ ಪಾಟೀಲ್, ರಾಜ್ಕುಮಾರ್ ಬಸವರಾಜ್ ಬಾಲಡಿಯವರು, ಶಕುಂತಲಾ ಶರಣಪ್ಪ ಬೆಲ್ಲದ್ ಎಲ್ಲಿಯವರು, ನೀಲಪ್ಪ ಸಂಗಪ್ಪ ಮುಕ್ಕಂಡವರು. ಇವರು ಒಟ್ಟು 10 ಜನ ಸಾಮಾನ್ಯ ಅಭ್ಯರ್ಥಿಗಳಾಗಿರ್ತಾರೆ. ಇನ್ನು ಹಿಂದುಳಿದ ವರ್ಗ ಅಭ್ಯರ್ಥಿಯಾಗಿ ದೇವಪ್ಪ ರಾಮಲಿಂಗಪ್ಪ ಡಂಬಲ್ ಅವರು, ಹಿಂದುಳಿದ ವರ್ಗ ಬದ ಅಭ್ಯರ್ಥಿಯಾಗಿ ಮೀನಾ ಮಲ್ಲಗೌಡ ಕಲ್ಗೋಡಿ ಅಂದ್ರೆ ಮುತ್ತಣ್ಣ ಕಲ್ಗೋಡಿ ಅವರು, ಇನ್ನು ಪರಿಶಿಷ್ಟ ಜಾತಿಯ ಮೀಸಲು ಅಭ್ಯರ್ಥಿಯಾಗಿ ತಿರುಪತಿ ಹನುಮಪ್ಪ ಕೃಷ್ಣೆ ಅವರು, ಇನ್ನು ಪರಿಶಿಷ್ಟರ ಅಭ್ಯರ್ಥಿಯಾಗಿ ಸೋಮಶೇಖರ್ ಹುಲ್ಲಪ್ಪ ಬಲ್ಕುಂದಿ ಅವರು, ಇನ್ನು ಮಹಿಳಾ ಅಭ್ಯರ್ಥಿಗಳಾಗಿ ಶಕುಂತಲಾ ಸಂಗಪ್ಪ ಗಂಜಾಳ ಅವರು, ಎರಡನೇ ಅಭ್ಯರ್ಥಿಯಾಗಿ ಸುಜಾತ ಚನ್ನಬಸಪ್ಪ ನಾಗಾರ್ ಅವರು. ಇದು ಒಟ್ಟು ನಾವು 16 ಜನ ಅಭ್ಯರ್ಥಿಗಳು ಇವತ್ತು ಸ್ಪರ್ಧಾ ಕಣದಲ್ಲಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದವನ್ನ ಬಯಸಿ ನಾವು ಇವತ್ತು ಈ ಚುನಾವಣೆಯಲ್ಲಿ ನಿಂತಿದ್ದೇವೆ. ಆ ಕಾರಣ ಏನು ಷೇರುದಾರ ಬಂಧುಗಳೆಂದರೆ ತಾವೆಲ್ಲರೂ ಕೂಡ ಈ ಎಲ್ಲ 16 ಜನರುಗಳಿಗೆ ಆಶೀರ್ವದಿಸಿ ಈ ಸೇವೆಯನ್ನು ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಅನುಕೂಲ ಕಲ್ಪಿಸಿಕೊಡ್ಬೇಕು ಹಾಗೆ ಅಂತ ನಾನು ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಇದು ಚುನಾವಣೆ ಪ್ರತಿ ವರ್ಷ ಇಲ್ಲಿಯೇ ಹೈಸ್ಕೂಲ್ನಲ್ಲಿ ನಡೀತಾ ಇದೆ, ಬಾಗಲಕೋಟ್ ರೋಡ್ನಲ್ಲಿ. ಈ ಬಾರಿ ಮತದಾನವನ್ನ ಚಿತ್ರವಾಡಗಿ ರಸ್ತೆಯಲ್ಲಿರ್ತಕ್ಕಂಥ ನಿಯಂ ಕಾಲೇಜ್ನಲ್ಲಿ ನಡೆಸ್ತಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕಾಗ್ತದೆ ಅಂತಕ್ಕಂಥದ್ದು. ಅವತ್ತಿನ ದಿವಸ ತಮಗೆ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗಿರ್ತದೆ. ಕಾರಣ ತಾವೆಲ್ಲರೂ ಕೂಡ ಚಿತ್ರವಾಡಗಿ ರಸ್ತೆಯ ನಿಯಂ ಕಾಲೇಜ್ಗೆ ಮತದಾನ ಚಲಾಯಿಸಲಿಕ್ಕೆ ತಾವೆಲ್ಲರೂ ದಯಮಾಡಿಸಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ ಬಂದರೆ. ಕಾರಣ ಇವತ್ತು ಹಣಕಾಸಿನ ವ್ಯವಸ್ಥೆಗಳಲ್ಲಿ ಏನ್ ನಡಿಬೇಕು ಏನ್ ನಡೀಬಾರ್ದಂತಕ್ಕಂಥದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇರ್ತಕ್ಕಂಥವ್ರು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯ ಇದೆ. ತಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿರೋದ್ರಿಂದ ಅದನ್ನೆಲ್ಲ ವಿಚಾರವನ್ನು ಸಾರ ವಿಚಾರವನ್ನ ಮಾಡಿ ಆಯ್ಕೆಯನ್ನು ಮಾಡತಕ್ಕಂಥ ವಿಚಾರ. ಆ ಕಾರಣಕ್ಕಾಗಿ ತಾವೆಲ್ಲರೂ 10 ಜನ ಸದಸ್ಯರೇನಿದ್ದಾರೆ, ನಮ್ಮ ಸಾಮಾನ್ಯ ಸದಸ್ಯರೇನಿದ್ದಾರೆ, ಅವರೆಲ್ಲರಿಗೂ ಕೂಡ ಆಶೀರ್ವದಿಸಬೇಕು. ಅದರ ಜೊತೆಗೆ 2 ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಮತ್ತು ಒಬ್ಬ ಪರಿಶಿಷ್ಟ ಜಾತಿಯ ಅಭ್ಯರ್ಥಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿ ಮತ್ತು ಹಿಂದುಳಿದ ವರ್ಗ ಮತ್ತು ಹಿಂದುಳಿದ ವರ್ಗ ಬಾದ ಅಭ್ಯರ್ಥಿಗಳಿದ್ದಾರೆ. ತಾವೆಲ್ಲರೂ ಕೂಡ ಆಶೀರ್ವದಿಸಿ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಸದಾವಕಾಶವನ್ನು ಕಲ್ಪಿಸಿಕೊಡ್ರಿ ಅಂತ ಹೇಳಿ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಂಡು ಹೃದಯಪೂರ್ವಕವಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಂಡು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ.
ತಗೊಂಡ್ರೆ ಇದು ಸರ್ ಮೊಬೈಲ್ ತೆಗೀರಿ ಸೈಡ ಸರ ಕೊಟ್ಟಿದ್ದ ನೋಡಿಲ್ಲ ಅಕ್ಕೋರ ಈ ಕಡೆ ಒಂದು ವಾರ ಅಲ್ರಿ ಸ್ಕ್ಯಾನರ್ ಒಳಗೆ ಪಿ ಡಿ ಎಫ್ ಮಾಡ್ಬೋದು